ಚರ್ಚೆ ಮಾಡೋಣ. ನೋಡಿ, ಒಂದನೇ ಪಾಠದ ಹೆಸರು ಪರಿಚಯದ ಭಾರತದ ಪರಿಚಯದ ಬಗ್ಗೆ ಏನಪ್ಪ ಅಂದರೆ ಕೆಲವು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಪ್ರಮುಖವಾಗಿ ನೋಡಿ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಂತೆ ಬಂದಿದೆ ಎಂದು ನೋಡಿದಾಗ ನೇರವಾದ ಪ್ರಶ್ನೆಗೆ ಏನಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆಗಿರ್ಬೋದು, ಜೊತೆಗೆ ಮ್ಯಾಚ್ ದಿ ಫಾಲೋಯಿಂಗ್ ಆಗಿರ್ಬೋದು. ಇಲ್ಲಿ ಎಲ್ಲ ಕಡೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬರೋ ಪ್ರಶ್ನೆ ಆಗಿರ್ತದೆ. ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ನೋಡಿದಾಗ ಗ್ರೀಕ್ ಭಾಷೆಯಿಂದ ಯಾವ ಪದ ಬಂದಿದೆ ಅಂದರೆ ಇಲ್ಲಿ ಇಂಡಿಯಾ ಎಂಬ ಪದವು ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ ಅಂತ ಕೇಳ್ತಾನೆ. ಇದು ಕೂಡ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬಿಟ್ಟ ಸ್ಥಳದಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದ್ದು, ಗ್ರಂಥ ಯಾವುದಂದ್ರೆ ಕವಿರಾಜ್ಯ ಮಾರ್ಗ. ಯಾವ ಮಾರ್ಗ ಅಂದ್ರೆ ಕವಿರಾಜ್ಯ ಮಾರ್ಗ. ಯಾರು ಬರೆದ್ರಿ ಈ ಗ್ರಂಥ ಅಂದ್ರೆ ಶ್ರೀ ವಿಜಯ ಬರೆದಕ್ಕಂಥ ಕವಿರಾಜ್ಯ ಮಾರ್ಗ ಗ್ರಂಥವನ್ನು ಏನು ಮಾಡ್ತಂದ್ರೆ ಕರ್ನಾಟಕದ ಬಗ್ಗೆ ಉಲ್ಲೇಖ ನೀಡ್ತದೆ. ನಂತರ ನಾಣ್ಯಶಾಸ್ತ್ರ ಎಂದರೇನು? ಇಲ್ಲಿ ಉತ್ತರ ಅಷ್ಟೇ, ಪ್ರಶ್ನೆಯಲ್ಲಿ ಉತ್ತರ ಇರ್ತದೆ. ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡೋದು. ಯಾವುದನ್ನು ಕುರಿತು ಅಧ್ಯಯನ ಮಾಡೋದಂದ್ರೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ನಾಣ್ಯಶಾಸ್ತ್ರ ಅಂತ ಕರಿತೀವಿ. ನಂತರ ಉತ್ಖನನವನ್ನು ನೋಡಿದಾಗ ಉತ್ಖನನ ಅಂದರೆ ಮೂಲಾಧಾರಗಳನ್ನು, ಇಂಪಾರ್ಟೆಂಟ್, ಇತಿಹಾಸದಲ್ಲಿದೆ ಮೂಲಾಧಾರಗಳೆಲ್ಲ ತಿಳ್ತೀವಿ. ನಾವಿಲ್ಲಿ ಮೂಲಾಧಾರಗಳಿಲ್ಲದೆ ಇತಿಹಾಸ ಎಲ್ಲ ತಿಳ್ತೀವಿ. ಮೂಲಾಧಾರಗಳನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ನೋಡ್ರಿ, ವೈಜ್ಞಾನಿಕ ಪದ್ಧತಿಯಲ್ಲಿ ಹೆಕ್ಕಿ ತೆಗೆಯುವ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥವ್ನು ಏನು ಮಾಡಬೇಕು, ಅವನು ಹೊರತೆಗ್ಬೇಕು. ಹೆಕ್ಕಿ ತೆಗೆಯೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಪ್ರಮುಖವಾಗಿ ಉತ್ಖನನ ಅಂತ ಕರಿತೀವಿ. ನಂತರ ಬುದ್ಧ ಚರಿತ್ರೆಯನ್ನು ಬರೆದವರು ಯಾರು ಅಂತ ನೋಡಿದಾಗ ಪ್ರಮುಖವಾಗಿ ಅಶ್ವಘೋಷ. ಯಾವ ಘೋಷ ಅಂದ್ರೆ ಅಶ್ವಘೋಷ ಏನು ಮಾಡ್ತಾನೆ, ಇಲ್ಲಿ ಬುದ್ಧ ಚರಿತ್ರೆಯನ್ನು ಬರಿತಾನೆ. ನಂತರ ಪ್ಲಿನಿಯ ಪ್ರಸಿದ್ಧವಾದಂಥ ಗ್ರಂಥ ಯಾವುದಂದ್ರೆ ನ್ಯಾಚುರಲ್ ಹಿಸ್ಟೋರಿಯಾ. ನೋಡ್ರಿ, ನ್ಯಾಚುರಲ್ ಹಿಸ್ಟೋರಿಯಾ. ಇವು ಏನಪ್ಪ ಅಂದ್ರೆ ಒಂದನೇ ಪಾಠದಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಾಗಿದ್ದಾವೆ. ನಂತರ ನೋಡಿದಾಗ 1 ಅಂಕದ ಪ್ರಶ್ನೆಗಳಾಗಿರ್ತವೆ. 2 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳ ಹೆಸರು ಬರಬೇಕು. ಯಾವ್ಯಾವುದು ಅಂದ್ರಲ್ಲಿ ಬೋಲಾನ್ ಮತ್ತು ಕೈಬರ್ ಮತ್ತು ಬೋಲಾನ್ ಏನಾಗಿ ಒಂದು ಪ್ರಮುಖವಾದಂಥ 2 ಕಣಿವೆಗಳದವ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ನೋಡ್ರಿ, ಭಾರತದ ಬಗ್ಗೆ ತಿಳಿಸಕ್ಕಂಥ ಪ್ರಮುಖವಾದ ಪುರಾಣ ಯಾವುದಪ್ಪ ಅಂದ್ರೆ ಇಲ್ಲಿ ವಿಷ್ಣು ಪುರಾಣ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿಯನ್ನು ನೋಡಿದಾಗ ಈಗಾಗಲೇನಪ್ಪ ಅಂದ್ರೆ ನಮ್ಮ ಭಾರತ ನಕ್ಷೆ ಗೊತ್ತಿದೆ ನಮಗೆ. ಸಾಮಾನ್ಯವಾಗಿ ನೋಡಿದಾಗ ನೋಡ್ರಿ, 3 ಕಡೆ ಏನಿದಾವೆ ಅಂದ್ರೆ ಒಂದು ಕಡೆ ಅರಬ್ಬಿ ಸಮುದ್ರ ಇದೆ, ಬಂಗಾಳ ಕೊಲ್ಲಿ ಇದೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಕೆಳಗಡೆ ಹಿಂದೂ ಮಹಾಸಾಗರ ಇದೆ. ಆದ್ದರಿಂದ ಹೇಳ್ತಾನಂತ ಸಮುದ್ರದಿಂದ ಉತ್ತರಕ್ಕೆ ನೋಡ್ರಿ, ಸಮುದ್ರದಿಂದ ಉತ್ತರಕ್ಕೆ ಮೇಲ್ಗಡೆ, ನಂತರ ಹಿಮಾಲಯದಿಂದ ದಕ್ಷಿಣ ಈ ಕಡೆ ಒಂದು ಸಂಪೂರ್ಣವಾಗಿ ಹಿಮಾಲಯ ಪರ್ವತಗಳದವ. ಹಿಮಾಲಯ ದಕ್ಷಿಣಕ್ಕೆ ಇರತಕ್ಕಂಥ ದೇಶವೇ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ನಮ್ಮದು ಭಾರತ ದೇಶ ಇರ್ತದೆ. ಯಾವ ಪುರಾಣದ ಪ್ರಕಾರ ಅಂದ್ರೆ ವಿಷ್ಣು ಪುರಾಣದ ಪ್ರಕಾರ ನೋಡೋದಂದ್ರೆ ಸಮುದ್ರದಿಂದ ಕೆಳಗಡೆ ಏನಪ್ಪ ಅಂದ್ರೆ ಹಿಂದೂ ಮಹಾಸಾಗರ ಇದೆಯಲ್ಲ, ಆದ್ದರಿಂದ ಸಮುದ್ರದಿಂದ ಉತ್ತರಕ್ಕೆ ಜೊತೆಗೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರತಕ್ಕಂಥ ದೇಶವೇ ಯಾವುದಂದ್ರೆ ಇಲ್ಲಿ ಭಾರತ ದೇಶ ಅಂತ ಹೇಳ್ತದೆ. ನಂತರ ಭಾರತದ ಯಾವುದಾದ್ರೂ 2 ಹೆಸರುಗಳನ್ನು ತಿಳಿಸ್ರಿ ಅಂದ್ರೆ ಇಲ್ಲಿ ಭರತಖಂಡ ನೋಡ್ರಿ, ಭರತಖಂಡ, ಭರತ ವರ್ಷ, ಅಜನಾಭ ವರ್ಷ, ಜಂಬೂ ದ್ವೀಪ, ಹಿಂಗೇನಪ್ಪ ಅಂದ್ರೆ ಹಲವಾರು ಹೆಸರುಗಳು ಯಾವ ದೇಶದದವ ಅಂದ್ರೆ ನಮ್ಮದಲ್ಲಿ ಭಾರತ ದೇಶದದವ. ನಂತರ ಯಾವುದಾದ್ರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಪ್ರಮುಖವಾಗಿ ನೋಡ್ರಿ. ಒಂದೇದೇನಪ್ಪ ಅಂದ್ರೆ ಹಿಮಾಲಯ ಪರ್ವತ ಇದೆ ನಮ್ಮದು. ಯಾವ ಪರ್ವತ ಇದೆ? ಹಿಮಾಲಯ ಪರ್ವತ ಇದೆ. ನಂತರ ಏನದಂದ್ರೆ ಇಲ್ಲಿ ಪ್ರಮುಖವಾಗಿ ಮರುಭೂಮಿ ಪ್ರದೇಶ ಇದೆ. ಹಿಮಾಲಯ ಪರ್ವತಗಳದಾವ, ಮರುಭೂಮಿ ಪ್ರದೇಶ ಇದೆ. ಉತ್ತರದ ಏನಪ್ಪ ಅಂದ್ರೆ ಬಯಲು ಪ್ರದೇಶ ಅಂತ ಕರಿತೀವಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳದಾವ. ಇವೆಲ್ಲ ಏನಂದ್ರೆ ಪ್ರಮುಖವಾಗಿ ನೈಸರ್ಗಿಕ ಲಕ್ಷಣಗಳಾಗಿರ್ತವೆ. ನಂತರ ಯಾವುದಾದ್ರೂ 2 ಪ್ರಮುಖವಾದಂಥ ಪರ್ವತಗಳನ್ನು ಹೆಸರಿಸಿ ಅಂತ ಹೇಳೋಣ ಪ್ರಮುಖವಾಗಿ. ನೋಡಿರಿ, ಯಾವ್ಯಾವ ಪರ್ವತಗಳು ಬರ್ತವೆ ಪ್ರಮುಖವಾಗಿ ವಿಂಧ್ಯ ಮತ್ತು ಸಾತ್ಪುರ್ ಪರ್ವತಗಳು. ಯಾವ್ಯಾವ ಪರ್ವತಗಳು? ವಿಂಧ್ಯ ಮತ್ತು ಸಾತ್ಪುರ್ ಪ್ರಮುಖವಾದಂಥ 2 ಪರ್ವತಗಳಾಗಿರ್ತವೆ. ಭಾರತದಲ್ಲಿ ಉದಯಿಸಿರುವ ಯಾವುದಾದ 2 ಧರ್ಮಗಳು. ಈಗಾಗಲೇ ನೋಡಿದಾಗ ಏನಪ್ಪ ಅಂದ್ರೆ ಬೌದ್ಧ ಧರ್ಮ ಆಗಿರ್ಬೋದು, ನಂತರ ಜೈನ ಧರ್ಮ ಆಗಿರ್ಬೋದು. ಈ 2 ಧರ್ಮಗಳು ಯಾವ ದೇಶದಲ್ಲಿ ಉದಯಿಸಿದವು ಅಂದ್ರೆ ಭಾರತ ದೇಶದಲ್ಲಿ ಉದಯಿಸಿರ್ತವೆ. ವಿಶ್ವ
ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೆರಡು ಐತಿಹಾಸಿಕ ತಾಣಗಳನ್ನು ನೋಡಿದಾಗ ಹಂಪಿ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು. ನೋಡಿರಿ, ನೀವು ಯಾವುದೇ ಎರಡೇನಪ್ಪ ಅಂದ್ರೆ ಬರೋದು ಹಲವಾರು ಏನಪ್ಪ ಅಂದ್ರೆ ತಾಣಗಳದಾವ. ಇವೇನಪ್ಪ ಅಂದ್ರೆ ಕೊನಾರ್ಕ್ ಆಗಿರ್ಬೋದು, ಇನ್ನೇನಪ್ಪ ಹಲವಾರು ಐತಿಹಾಸಿಕ ತಾಣಗಳದಾವ. ಅದರಲ್ಲಿ ಪ್ರಮುಖವಾಗೇನಪ್ಪ ಅಂದ್ರೆ ಹಂಪಿ, ಐಹೊಳೆ, ಪಟ್ಟದಕಲ್ಲು, ತಾಜ್ ಮಹಲ್, ಕೊನಾರ್ಕ ನಮ್ಮ ಕರ್ನಾಟಕದ ಕೂಡ ಏನಪ್ಪ ಹೆಸರು ಬರುವುದು. ನಂತರ ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ನೋಡಿದಾಗ ನಳಂದ ವಿಶ್ವವಿದ್ಯಾಲಯದ, ತಕ್ಷಶಿಲಾ ವಿಶ್ವವಿದ್ಯಾಲಯದ, ಇವೇನಪ್ಪ ಅಂದ್ರೆ ಪ್ರಮುಖವಾಗಿ ಹಳೆಯ ವಿಶ್ವವಿದ್ಯಾಲಯಗಳಾಗಿರ್ತಾವ. ನಂತರ ಏನು ಕೇಳೋಣತ್ತ, ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು ಅಂತ ನೋಡಿದಾಗ ನೋಡಿರಿ, ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು. ಕವಿರಾಜ್ಯ ಮಾರ್ಗ ಕೃತಿ ಯಾರು ಬರೆದರು ಅಂದ್ರೆ ಪ್ರಮುಖವಾಗಿ ಶ್ರೀ ವಿಜಯ ಬರೆದು. ಯಾವ ವಿಜಯ ಬರೆದಲ್ಲಿ? ಶ್ರೀ ವಿಜಯ್. ಇವನ ಪ್ರಕಾರ ಕರ್ನಾಟಕದ ಎಲ್ಲಿಂದ ಎಲ್ಲಿಯವರೆಗಿತ್ತು ನೋಡಿದಾಗ ನೋಡಿರಿ, ದಕ್ಷಿಣದ ಕಾವೇರಿ ನದಿಯಿಂದ ನೋಡಿರಿ, ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೇನಪ್ಪ ಅಂದ್ರೆ ಯಾವ ನಾಡು ಹೊಂದಿತ್ತಂದ್ರೆ ಕನ್ನಡ ನಾಡು ಹಬ್ಬಿತ್ತು ಅಂತೇಳಿ ಏನು ಮಾಡ್ತದೆ ಇಲ್ಲಿ ಕಂಡು ಬರ್ತದ. ನಂತರ ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜ್ಯ ಮನೆತನಗಳನ್ನು ಹೆಸರಿಸಿ ಅಂದಾಗ ನೋಡಿರಿ, ಕದಂಬರು ಬರ್ಬೋದು, ಗಂಗರು ಬರ್ಬೋದು, ಚೋಳರು ಬರ್ಬೋದು. ಹಿಂಗೇನಪ್ಪ ಅಂದ್ರೆ ಹಲವಾರು ರಾಜ್ಯ ಮನೆತನ ಏನು ಬರ್ತವೆ ಇಲ್ಲಿ ನಮ್ಮ ರಾಷ್ಟ್ರವನ್ನೇ, ನಮ್ಮ ರಾಜ್ಯವನ್ನು ಏನು ಮಾಡಿದ್ರಲ್ಲಿ ಆಡಳಿತ ಮಾಡಿರ್ತಾರೆ. ನಂತರ ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ನೋಡಿದಾಗ ನೋಡಿ, ಪ್ರಮುಖವಾದ ಭೌಗೋಳಿಕ ಲಕ್ಷಣಗಳು ನೋಡಿದಾಗ ಯಾವ ಬರ್ತಂದ್ರೆ ಪಶ್ಚಿಮ ಘಟ್ಟಗಳು ಬರ್ತಾವೆ ನಮ್ಮ ಹತ್ರ ಪ್ರಮುಖವಾಗಿ. ನೋಡಿರಿ, ಪಶ್ಚಿಮ ಘಟ್ಟಗಳದಾವ, ಕರಾವಳಿ ಪ್ರದೇಶ ಅದ, ಮರುಭೂಮಿ ಪ್ರದೇಶ ಅದ. ಇವೇನೋ ಒಂದು ಪ್ರಮುಖವಾದಂಥ ಭೌಗೋಳಿಕ ಲಕ್ಷಣಗಳಾಗ್ಯಾವ. ನಂತರ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ನೋಡಿರಿ, ಒಂದು ವೇಳೆ ಆಧಾರವಿಲ್ಲದೆ ಹೋಗಿದ್ದರೆ ನೋಡಿರಿ, ಆಧಾರವಿಲ್ಲದೆ ಹೋಗಿದ್ದರೆ ನಮ್ಮ ಐತಿಹಾಸಿಕ ಕಲ್ಪನೆಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು ಇವೇನಾಗ್ತಾವ ಅಂದ್ರೆ ಬರೀ ಹೂವಾಪೋಹಗಳಾಗುತ್ತಾವ. ಹೂವಾಪೋಹಗಳಂದ್ರೆ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ್ಯ ಇದ್ದನು, ಅದೇ ಏನಾದ್ರಪ್ಪ ಅಂದ್ರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಇದ್ದನು, ಇದು ಯಾವುದಪ್ಪ ಆಧಾರ ಇದೆ, ಅದೇ ಒಂದಾನೊಂದು ಒಬ್ಬ ರಾಜ್ಯ ಇದ್ದನು, ಇದರಿಂದ ಆಧಾರ ಇಲ್ಲ ಅಂತ ಹೇಳ್ತೀವಿ ನಾವು. ಆದ್ದರಿಂದ ಇಲ್ಲಿ ಆಧಾರವಿಲ್ಲದೆ ಇತಿಹಾಸ ಯಾಕಿಲ್ಲ ಅಂದ್ರೆ ಆಧಾರವಿಲ್ಲದೆ ಇದ್ರೆ ಅವೆಲ್ಲ ಏನಾಗ್ತದೆ ಬರೀ ಹೂವಾಪೋಹಗಳಾಗಿರ್ತವೆ, ಕಲ್ಪನೆಗಳಾಗಿರ್ತವೆ. ಆದ್ದರಿಂದ ಏನು ಮಾಡ್ತೀವಿ ಇಲ್ಲಿ ಆಧಾರ ಇಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳ್ತೀವಿ. ನಂತರ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವನ್ನು ನೋಡಿದಾಗ ನೋಡಿರಿ, ಇತಿಹಾಸ ಕಾಲ ಅಂದರೆ ಎದಕ್ಕಂತ ಕರಿತೀವಿ ಅದರಲ್ಲಿ ಲಿಖಿತ ಮೂಲಾಧಾರಗಳು ಇರುವ ಕಾಲಕ್ಕೆ ಏನಂತ ಕರಿತೀವಿ ಅಂದರೆ ಇತಿಹಾಸ ಕಾಲ. ಲಿಖಿತ ಮೂಲಾಧಾರಗಳು ಇಲ್ಲದ ಕಾಲ ಯಾವುದಾಗಿರ್ತದೆ ಅಂದ್ರೆ ಇತಿಹಾಸ ಪೂರ್ವ ಕಾಲ ಆಗಿರ್ತದೆ. ನಂತರ ನೋಡಿದಾಗ ಇತಿಹಾಸದ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ ಎರಡು ಉಪಯೋಗಗಳು. ಹಿಂದಿನ ಕಾಲದ ರಾಜ್ಯ ಮನೆತನಗಳಿದ್ದು ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಯಾವುದಾದ್ರೂ ಬೇರೆ ರಾಜ್ಯದ ಮೇಲೆ ರಾಜ್ಯಭಾರ ಮಾಡಿದಾಗ, ದಾಳಿ ಮಾಡಿದಾಗ ಅವ್ರೇನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ನಾಣ್ಯಗಳಪ್ಪ ಅಂದ್ರೆ ಬಿಟ್ಟು ಬರ್ತೀವಿ, ಕೆಲವೊಂದು ತೆಗೆದುಕೊಂಡು ಬರ್ತಿದ್ರು. ಇದರಿಂದ ನಮಗೇನು ಉಪಯೋಗ ಅದ ನೋಡಿದಾಗ ಈ ರಾಜ್ಯದಿಂದ ಏನಿದೆ ಒಂದು ಕಾಲ ತಿಳಿದು ಬರ್ತಾರ ಅಂದ್ರೆ ಆ ನಾಣ್ಯ ಯಾರ ಕಾಲದ್ದದ, ಅದು ಯಾವ ರಾಜ್ಯ ವಂಶದದ ನೋಡಿರಿ, ಆ ಯಾವ ಕಾಲದ್ದದ, ಯಾವ ರಾಜ್ಯ ವಂಶದದ, ಅಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತದ, ಸಾಮಾಜಿಕ ಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತದ, ಧಾರ್ಮಿಕ ಸ್ಥಿತಿಯ ಬಗ್ಗೆ ಏನಪ್ಪ ಅಂದ್ರೆ ಆ ನಾಣ್ಯಗಳೇನು ಮಾಡ್ತಾವೆ ಇಲ್ಲಿ ತಿಳಿಸ್ಕೊಡ್ತಾವ. ನಂತರ ಇತಿಹಾಸದ ರಚನೆಯಲ್ಲಿ ಶಿಲಾಶಾಸನವು ಅತ್ಯಂತ ನಂಬಲು ಅರ್ಹ ಆಧಾರಗಳಾಗಿವೆ ಏಕೆ ಅಂತ ನೋಡಿದಾಗ ನೋಡಿರಿ, ಯಾಕೆ ಹಿಂಗಾಗ್ಯಾವ ಅಂದ್ರೆ ಪ್ರಮುಖವಾಗಿ ಶಿಲಾಶಾಸನಪ್ಪ ಅಂದ್ರೆ ನಮ್ಗೆ ಅತ್ಯಂತ ವಿಶ್ವಾಸನೀಯ ನೋಡಿರಿ, ವಿಶ್ವಾಸನೀಯ ಆದಂತೇನಪ್ಪ ಅಂದ್ರೆ ಆಧಾರಗಳಾಗ್ಯಾವ. ನಮಗಪ್ಪ ಅಂದ್ರೆ ಅವರ ಕಾಲದ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ರಾಜಕೀಯ ಸ್ಥಿತಿ ಜೊತೆಗೆ ಅವರೇನಪ್ಪ ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡೋದ್ರಿಂದ ನಂಬಲು ಅತ್ಯಂತ ಏನಾಗಿವೆ ಅರ್ಹರಾಗ್ಯಾವ ಅಂತ ಇವುಗಳನ್ನು ಹೇಳಬಹುದು. ನಂತರ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದರೆ ನೋಡಿದಾಗ ನೋಡ್ರಿ, ಮಾನವನ ಜೀವನ ಮತ್ತು ಚಟುವಟಿಕೆಗಳನ್ನು ಅವಶೇಷಗಳು ಯಾವೇನಪ್ಪ ಅಂದ್ರೆ ಪುರಾತತ್ವ ಆಧಾರಗಳು ಕರಿತೀವಿ. ನಂತರ ಸಾಹಿತ್ಯ ಆಧಾರದ ಎರಡು ಮೂಲಗಳಾದಾಗ ಒಂದೇನಂದ್ರೆ ಪ್ರಮುಖವಾಗಿ ಇಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ತೋತಿರೋದು. ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಪ್ರಮುಖವಾಗಿ ಸಾಹಿತ್ಯದ ಮೂಲಾಧಾರಗಳಾಗ್ಯಾವ. ನಂತರ ನೋಡಿದಾಗ ಪ್ರಮುಖವಾಗಿ ನೋಡ್ರಿ, ಇಲ್ಲೇನಪ್ಪ ಅಂದರೆ 5 ಅಂಕದ ಪ್ರಶ್ನೆಗಳು ಬರ್ತಾವ.
ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಪ್ರಮುಖವಾದ ಪಾಯಿಂಟ್ಸ್ ಏನೇನು ಬರೀಬೇಕಂತ ನೋಡಿದಾಗ ಒಂದೇದೇನಪ್ಪ ಅಂದ್ರೆ ಹಿಮಾಲಯ ಪರ್ವತಗಳು. ನೋಡಿರಿ, ಹಿಮಾಲಯ ಪರ್ವತಗಳ ಬಗ್ಗೆ ಬರಬೇಕು ನಾವಿಲ್ಲಿ. ಹಿಮಾಲಯ ಪರ್ವತಗಳ ಪ್ರಭಾವ ಏನದ. ನಂತರ ಉತ್ತರದ ನದಿ ಬಯಲು ಪ್ರದೇಶ. ಉತ್ತರದ ನದಿ ಬಯಲು ಪ್ರದೇಶ ಅಂದ್ರೆ ಇಲ್ಲಿ ಸಿಂಧು ಗಂಗಾ ನದಿಗಳಾಗಿರ್ಬೋದು. ಉತ್ತರದಪ್ಪ ಅಂದ್ರೆ ಯಾವಾಗಲೂ ನಿರಂತರವಾಗಿ ಹರಿತಾ ಇರ್ತಾವೆ. ನಂತರ ಏನಪ್ಪ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ನೋಡ್ರಿ, ದಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತಾವೆ. ನಂತರ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟವು ಇವೇನೊಂದು ಪ್ರಮುಖವಾಗಿ ಭಾರತದ ಇತಿಹಾಸದ ಮೇಲೆ ಏನಪ್ಪ ಅಂದ್ರೆ ಬೆಳಕು ಚೆಲ್ಲುವಂಥ ಪ್ರಮುಖವಾದಂಥ ಅಂಶಗಳಾಗಿರ್ತಾವೆ. ನಂತರ ನೋಡಿದಾಗ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡಿದಾಗ ಯಾವ್ಯಾವ ಲಕ್ಷಣಗಳು ಕಂಡು ಬರ್ತಾವೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಮಗಿಲ್ಲಪ್ಪ ಅಂದ್ರೆ ನಾಗರಿಕ. ನೋಡ್ರಿ, ನಾಗರಿಕ ಮತ್ತು ಸಂಸ್ಕೃತಿಗಳ ನಿರಂತರತೆ. ಸಂಸ್ಕೃತಿಗಳ ನಿರಂತರತೆ. ಎರಡನೇ ಪಾಯಿಂಟ್ಸ್ ಏನು ಬರ್ತವೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಮ್ಮದು ಸ್ತರಬದ್ಧ ವಿಕಾಸ. ಅಂದರೆ ಒಮ್ಮೆದೊಮ್ಮೆ ನಾವೇನು ಮಾಡಿದ್ದು ನಾವಿಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ನಂತರ ಮೂರನೇ ಪಾಯಿಂಟ್ಸನ್ನು ನೋಡಿದಾಗ ವಿದೇಶಿಗರ ದಾಳಿಗಳು. ಭಾರತ ದೇಶ ಏನಪ್ಪ ಅಂದ್ರೆ ಅತಿ ಹೆಚ್ಚು ವಿದೇಶಿಗಳಿಗೆ ಏನಾಗಿದೆ ಇಲ್ಲಿ ದಾಳಿ ಮಾಡ್ಯಾದ. ನಂತರ ಏನಪ್ಪ ಅಂದ್ರೆ ಜಗತ್ತಿಗೆ ಭಾರತೀಯರ ಕೊಡುಗೆ. ನಾವೇನು ಜಗತ್ತಿಗೆ ಏನಪ್ಪ ಅಂದ್ರೆ ಕೊಡುಗೆ ಕೊಟ್ಟಿವಿ, ಶೂನ್ಯ ಕೊಟ್ಟಿದ್ದೀನಪ್ಪ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ನಂತರ ನೋಡಿದಾಗ ವಿದೇಶಿಯರ ಆಕರ್ಷಕ ಕೇಂದ್ರವಾಗಿ ಭಾರತ. ನಮ್ಮಲ್ಲಿ ಏನಪ್ಪ ಅಂದ್ರೆ ಪೂರ್ವ ಘಟ್ಟಗಳವ, ಪಶ್ಚಿಮ ಘಟ್ಟಗಳದಾವ, ವಿಶ್ವ ಪರಂಪರೆಗೆ ಸೇರಿದಂಥ ಹಲವಾರು ತಾಣಗಳದಾವ. ಇವೇನಪ್ಪ ಅಂದ್ರೆ ಅತ್ಯಂತ ಆಕರ್ಷಣೆಯಾಗಿ ಏನಪ್ಪ ಅಂದ್ರೆ ಕಂಡು ಬರ್ತದ. ನಂತರ ನೋಡಿದ ಪ್ರಶ್ನೆ ಏನದ, ನೆಕ್ಸ್ಟ್ ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣಗಳು ವಿವರಿಸಿ. ವೈವಿಧ್ಯತೆಯಲ್ಲಿ ಏಕತೆ ಎದುರೊಳಗೆ ಕಾಣ್ತೀವಿ ನಾವಿಲ್ಲಿ. ಒಂದನೇದು ಭೌಗೋಳಿಕವಾಗಿ ಏಕತೆ ಕಾಣ್ತೀವಿ, ವೈವಿಧ್ಯತೆ ಕಾಣ್ತೀವಿ. ಜನಾಂಗೀಯ ವೈವಿಧ್ಯತೆ ಇಲ್ಲಿ ನಿಗ್ರಿಟೋ ಆಗಿರ್ಬೋದು, ಪ್ರೋಟೋಸ್ಟೋಲೈಡ್ ಆಗಿರ್ಬೋದು, ಮಂಗೋಲೈಡ್ ಆಗಿರ್ಬೋದು, ಮೆಡಿಟೇರಿಯನ್ ಆಗಿರ್ಬೋದು. ನಂತರ ಏನಪ್ಪ ಅಂದ್ರೆ ಸಾಮಾಜಿಕ ವಿವಿಧತೆ. ನಂತರ ಧಾರ್ಮಿಕ ವಿವಿಧತೆ. ಸಾಮಾಜಿಕ ವಿವಿಧತೆ ಅಂದರೆ ಆಚಾರ ವಿಚಾರಗಳು ಬೇರೆ ಅದಾವೆ. ಧಾರ್ಮಿಕ ವಿವಿಧತೆ ನಮ್ಮಲ್ಲಿ ಹಲವಾರು ಧರ್ಮಗಳು ಕಂಡು ಬರ್ತಾವೆ. ಆರ್ಥಿಕ ಏನಪ್ಪ ಅಂದ್ರೆ ವೈವಿಧ್ಯತೆ. ಎಲ್ಲರೂ ಶ್ರೀಮಂತರಿಲ್ಲ, ಎಲ್ಲರೂ ಬಡವರಿಲ್ಲ, ಎಲ್ಲರೂ ಮಧ್ಯಮ ವರ್ಗದವರಿಲ್ಲ. ಇವೆಲ್ಲವೂ ಏನು ಕಂಡು ಬರ್ತಾವೆ ಅಂದ್ರೆ ಪ್ರಮುಖವಾಗಿ ನಮ್ಮ ಹತ್ರ ವೈವಿಧ್ಯತೆಗಳು ಕಂಡು ಬರ್ತಾವೆ. ನಂತರ ಪ್ರಶ್ನೆಗಳನ್ನು ನೋಡಿದಾಗ ಪ್ರಮುಖವಾಗಿ ನಾವಿಲ್ಲಿ ವಿದೇಶಿ ಬರಹಗಾರ ಕೊಡುಗೆಗಳಿಂದವ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ. ಪ್ರಾಕ್ತನ ಆಧಾರಗಳ ಮಹತ್ವ ನೋಡಿದಾಗ ಪ್ರಮುಖ ಪಾಯಿಂಟ್ಸ್ಗಳನ್ನು ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ಮಾಡಬೇಕು. ಉತ್ಖನನಗಳು, ಸ್ಮಾರಕಗಳು. ಇವತ್ತಿಗೇನಪ್ಪ ಅಂದ್ರೆ ಹಲವಾರು ಸ್ಮಾರಕಗಳಂತೂ ಗೋಲ್ ಗುಂಬಜ್ ಒಂದು ಸ್ಮಾರಕ ಆಗಿರ್ತದೆ, ಇಲ್ಲಿ ತಾಜ್ ಮಹಲ್ ಸ್ಮಾರಕ ಆಗಿರ್ತದೆ. ನಾಣ್ಯಗಳು, ಇಲ್ಲಿ ಸಮುದ್ರಗುಪ್ತ ಏನಪ್ಪ ನಾಣ್ಯಗಳನ್ನು ಬರ್ತಾವೆ. ವರ್ಣಚಿತ್ರಗಳು ಅತ್ಯಂತ ಏನಪ್ಪ ಅಂದ್ರೆ ಮನೋಹರ ಹಂಪಿಯಲ್ಲಿ ಕಂಡು ಬರ್ತಾವೆ. ನಂತರ ಶಾಸನಗಳು, ಅಶೋಕನ ಶಾಸನಗಳು ತಗೋತೀವಿ. ಇವೇನೊಂದು ಪ್ರಮುಖವಾಗಿ ನಮಗೇನಪ್ಪ ಅಂದ್ರೆ ಇತಿಹಾಸದ ಮೇಲೆ ಏನಪ್ಪ ಅಂದ್ರೆ ಅತ್ಯಂತ ಪ್ರಾಕ್ತನ ಆಧಾರಗಳಂತೇಳಿ ಕರಿತೀವಿ. ಇದು ಏನಂದ್ರೆ ಪ್ರಮುಖವಾಗಿ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ 1 ಅಂಕ, 2 ಅಂಕದ ಮತ್ತು 5 ಅಂಕದ ಏನಪ್ಪ ಅಂದ್ರೆ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳಿರ್ತೀನಿ. ನಂತರ ನೋಡಿದಾಗ ಇಲ್ಲಿ 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ 2 ಅಧ್ಯಾಯದ ಮುಗ ಅತಿ ಹೆಚ್ಚು 2 ವರ್ಷ ಮಾತ್ರ ಪ್ರಶ್ನೆಗಳು ಬರ್ತದೆ. ಅದನ್ನು ಮಾತ್ರ ನೋಡಬೇಕು. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರ ಕ್ವಾರ್ಟ್ಜೈಟ್. ಇಂಪಾರ್ಟೆಂಟ್, ಇದೊಂದೇ ಅತಿ ಹೆಚ್ಚು ಬಾರಿ ಕೇಳಿದ್ದು. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹವನ್ನು ನೋಡಿದಾಗ ನೋಡಿರಿ, ಉತ್ತರ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ನೋಡಿದಾಗ ಯಾವುದು ಬಳಸ್ಯಾನಂದ್ರೆ ಆತ ತಾಮ್ರ ಬಳಸ್ಯಾನ. ದಕ್ಷಿಣ ಭಾರತದಲ್ಲಿ ಯಾವುದು ಬಳಸ್ಯಾನಂತಪ್ಪ ಅಂದ್ರೆ ಕಬ್ಬಿಣ ಬಳಸ್ಯಾನ. ಉತ್ತರ ಭಾರತದಲ್ಲಿ ತಾಮ್ರ, ದಕ್ಷಿಣ ಭಾರತದಲ್ಲಿ ಕಬ್ಬಿಣ. ನಂತರ ಪ್ಯಾಲಿಯೋಲಿಥಿಕ್ ಪದದ ಅರ್ಥ ನೋಡ್ರಿ. ಪ್ಯಾಲಿಯೋಲಿಥಿಕ್ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದದು ಅಂದ್ರೆ ಗ್ರೀಕ್ ಭಾಷೆಯಿಂದ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ಯಾಲಿಯೋ ಎಂದರೆ ನೋಡ್ರಿ, ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂಬುದಪ್ಪ ಅಂದ್ರೆ ಅರ್ಥ ಕೊಡ್ತದ. ನಂತರ ಇಲ್ಲಿ ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ನೋಡಿದಾಗ ನೋಡ್ರಿ, ಹಳೆಯ ಶಿಲಾಯುಗದ ತಾಣಗಳನ್ನು ನೋಡಿದಾಗ ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಘಟಪ್ರಭದ ಕಣಿವೆಗಳು. ಘಟಪ್ರಭ ನದಿ ನೋಡ್ತೀವಿ ಇವಾಗ, ಘಟಪ್ರಭದ ಕಣಿವೆಗಳಾಗಿರ್ಬೋದು. ನಂತರ ಕರ್ನೂಲ್, ಆಂಧ್ರ ಪ್ರದೇಶದ ಕರ್ನೂಲ್, ಲಿಂಗಸೂರು, ರಾಯಚೂರಿನ ಲಿಂಗಸೂರು. ನಂತರ ಏನಪ್ಪ ಅಂದ್ರೆ ತುಂಗಭದ್ರಾ ನದಿ ಆಗಿರ್ಬೋದು. ಇವೇನಪ್ಪ ಅಂದ್ರೆ ಪ್ರಮುಖವಾದಂಥ ಹಳೆಯ ಶಿಲಾಯುಗದ ತಾಣಗಳಾಗ್ಯಾವ. ನಂತರ ಮಧ್ಯಶಿಲಾಯುಗದ ತಾಣಗಳನ್ನು ನೋಡಿದಾಗ ಸಂಗನಕಲ್ಲು,
ನೋಡಿರಿ ಸಂಗನಕಲ್ಲು, ನಂತರ ಬ್ರಹ್ಮಗಿರಿ, ಸಂಗನಕಲ್ಲು, ಬ್ರಹ್ಮಗಿರಿ, ಸಬರಮತಿ, ಅಹಮದ್ನಗರ್. ನೋಡಿರಿ ಹಿಂಗೇನಪ್ಪ ಹಲವಾರು ತಾಣಗಳು ಬರ್ತಾವೆ. ನಿಯೋಲಿಥಿಕ್ ಎಂಬ ಶಬ್ದದ ಅರ್ಥ ಅಂದ್ರೆ ನಿಯೋಲಿಥಿಕ್ ಎಂಬ ಪದ ಇದು ಕೂಡ ಏನಪ್ಪ ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ನಿಯೋ ಎಂದರೆ ನೋಡಿರಿ ಗ್ರೀಕ್ ಭಾಷೆಯ ನಿಯೋ ಮತ್ತು ಲಿಥಿಕ್. ನಿಯೋಲಿಥಿಕ್ ಎಂದರೆ ಏನಪ್ಪ ಅಂದ್ರೆ ಹಳೆಯ ಹೊಸ ಶಿಲಾಯುಗ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಹಳೆ, ಇದು ಹೊಸ ಶಿಲಾಯುಗ ಅಂತ ಕರಿತೀವಿ. ನಿಯೋಲಿಥಿಕ್ ಅಂದರೆ ಏನಿಲ್ಲಿ ಹೊಸ ಶಿಲಾಯುಗ ಅಂತ ಅರ್ಥ ಕೊಡ್ತದೆ. ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ನೋಡಿದಾಗ ನೋಡಿ ಪ್ರಮುಖವಾದಂಥ ಏನಪ್ಪ ಅಂದ್ರೆ ತಾಣಗಳೆಂದರೆ ಯಾವ್ಯಾವ ಬರ್ತಾವೆ ಅಂದರೆ ಇಲ್ಲಿ ಮಸ್ಕಿ. ನೋಡಿರಿ ಮಸ್ಕಿ ಏನಪ್ಪ ಅಂದ್ರೆ ಪ್ರಮುಖ ಅಶೋಕ ಸಂಬಂಧಪಟ್ಟಿದ್ದು. ರಾಯಚೂರು, ರಾಯಚೂರಿನ ಪ್ರಮುಖವಾಗಿ ದೋಬ್. ಇವೇನಂದ್ರೆ ಪ್ರಮುಖವಾಗಿ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆಗಳಾಗಿರ್ತಾವೆ.